ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಿದ್ದೀರಾ, ಮಿಸ್ ಮಾಡಿದಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ಈ ಎರಡು ಆ್ಯನಾ ನಾಣ್ಯಗಳ ಬಗ್ಗೆ ತಿಳ್ಸ್ಕೊಂಡು ಕೊಡ್ತಾ ಇದ್ದೀನಿ. ಹೌದು, ಈ ಎರಡು ಆ್ಯನಾ ನಾಣ್ಯಗಳಲ್ಲಿ ಎರಡು ವಿಧ ಇರುವಂಥದ್ದು. ಒಂದು 1918ರಲ್ಲಿ ಶುರುವಾಗಿ 1936ರವರೆಗೆ ಬಂದಿರುವಂಥದ್ದು. ಮತ್ತೊಂದು ನಾಣ್ಯ 1939ರಲ್ಲಿ ಶುರುವಾಗಿ 1945ರವರೆಗೂ ಕೂಡ ಬಂದಿರುವಂಥದ್ದು. ಈ 1939ರಿಂದ 1945ರವರೆಗೂ ಏನು ಬಂದಿದೆಯಲ್ಲ, ಇದರಲ್ಲಿ ಎರಡು ವಿಧ ಇರುವಂಥದ್ದು. ಮತ್ತು ಇದರಲ್ಲಿ ಎರಡು ವಿಧ: ಕಾಪರ್ ನಿಕ್ಕಲ್ನ ನಾಣ್ಯಗಳು ಮತ್ತು ನಿಕ್ಕಲ್ ಬ್ರಾಸ್ನ ನಾಣ್ಯಗಳು. ಸೊ ಈ ನಿಕ್ಕಲ್ ಬ್ರಾಸ್ನ ನಾಣ್ಯಗಳು ನೋಡಿ ಈ ರೀತಿ ಹೊಳೆಯೋದಕ್ಕೆ ಸಿಗುತ್ತೆ, ಹೊಳಿತಾ ಇರುತ್ತೆ. ಅಂದರೆ ಸ್ವಲ್ಪ ಗೋಲ್ಡ್ ಶೈನಿಂಗ್ ಇರುತ್ತೆ, ಗೋಲ್ಡ್ ಕಲರ್ ನೇಚರ್ ಇರುತ್ತೆ. ಮತ್ತು ಈ ಒಂದು ಕಾಪರ್ ನಿಕ್ಕಲ್ನ ನಾಣ್ಯಗಳು ನಿಮಗೆ ಗೊತ್ತಿರ್ಬೋದು. ಕಾಪರ್ ನಿಕ್ಕಲ್ನ ನೇಚರೇ ಈ ಥರ, ಅಂದರೆ ಸ್ವಲ್ಪ ಒಂಥರ ಏನಂತಾರೆ ಬೂದು ಬಣ್ಣದಲ್ಲಿರುತ್ತೆ. ಇದು ಸ್ವಲ್ಪ ಗೋಲ್ಡಿಶ್ ಕಲರಲ್ಲಿರುತ್ತೆ. ಹಾಗಾದರೆ ಈ ನಾಣ್ಯಗಳ ಇಂಪಾರ್ಟೆನ್ಸ್ ಏನು? ಈ ನಾಣ್ಯಗಳು ಇವತ್ತಿನ ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆ ಬಾಳುತ್ತೆ? ಸಪೋಸ್ ನಮ್ಮ ಹತ್ರ ಏನಾದರೂ ಯು ಎನ್ ಸಿ ಕಾಯಿನ್ ಇದೆ, ಈ ಎರಡು ಆ್ಯನಾದ ಯು ಎನ್ ಸಿ ಕಾಯಿನ್ ಇದೆ ಅಂದರೆ ಅದನ್ನು ಮಾರೋದೆಲ್ಲಿ, ಹೇಗೆ, ಮತ್ತು ಎಷ್ಟು ಬೆಲೆ ಸಿಗುತ್ತೆ, ಎಲ್ಲವನ್ನು ನಾನು ತಿಳಿಸ್ಕೊಂಡು ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ. ಮೊದಲಿಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಂಬಿಡಿ. ಈ ಎರಡು ಆ್ಯನಾ ನಾಣ್ಯ ನಿಮಗೆ ಹೇಳ್ತಾ ಇದ್ದೀನಿ, ಇದು ನಿಕ್ಕಲ್ ಬ್ರಾಸಲ್ಲಿ ಇರುವಂಥದ್ದು ಮೆಟಲು. ಈ ತೂಕ 5.83 ಗ್ರಾಮ್ಸ್, ಅಂದರೆ 5.83 ಗ್ರಾಮ್ ತೂಕವನ್ನು ಹೊಂದಿರುವಂಥದ್ದು. ಮತ್ತು ಶೇಪ್ ನೋಡ್ತಾ ಇದ್ದೀರಾ, ಸ್ಕ್ವೇರ್ ರೌಂಡೆಡ್ ಶೇಪ್ ಇರುವಂಥದ್ದು. ಅಂದರೆ 4 ಮೂಲೆಗಳು ಮತ್ತು ಕಾರ್ನರಲ್ಲಿ ಶಾರ್ಪ್ ಎಡ್ಜ್ ಇಲ್ಲ, ರೌಂಡ್ ಎಡ್ಜ್ ಅಂದರೆ ಕರ್ವ್ಡ್ ಶೇಪ್ ಇರುವಂಥದ್ದು. ನಿಕ್ಕಲ್ ಬ್ರಾಸ್ದು 5.83 ಗ್ರಾಮು, ಕಾಪರ್ ನಿಕ್ಕಲ್ದು 5.83 ಗ್ರಾಮು. ಸೇಮ್ ಅದೇ ಒಂದು ಏನು ಹೇಳ್ತಾರೆ ಪ್ಯಾಟ್ರನ್ ಇರುವಂಥದ್ದು. ಎರಡೂ ಕೂಡ ಸೇಮ್ ಪ್ಯಾಟ್ರನ್ ಇರುವಂಥದ್ದು. ಸ್ಕ್ವೇರ್ ರೌಂಡೆಡ್ ಶೇಪ್ ಅಂತಾರೆ, ಅಥವಾ ಆಲ್ಮೋಸ್ಟ್ ಸರ್ಕಲ್ ಶೇಪ್ ಥರನೇ ಅನಿಸುತ್ತೆ, ಬಟ್ ಸರ್ಕಲ್ ಶೇಪ್ ಅಲ್ಲ. ಒಳಗಡೆ ಇರುವಂತಹ ಏನು ಡಿಸೈನಲ್ಲಿ ಸರ್ಕಲ್ ಶೇಪ್ ಇರುವಂಥದ್ದು. ಇದರ ಒಂದು ಬೆಲೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಬೆಲೆ 1944 ಅಂತ ಇರಬೇಕು. 1944 ಅಂತ ಇದ್ದು ಕೋಲ್ಕತ್ತಾ ಮಿಂಟ್ ಇರಬೇಕು. ನೋಡ್ತಾ ಇದ್ದೀರಾ, ಕೋಲ್ಕತ್ತಾ ಮಿಂಟ್ ಅಂದರೆ ಏನು ಅಂದರೆ ಯಾವುದೇ ರೀತಿಯ ಮಿಂಟ್ ಮಾರ್ಕ್ ಇರೋದಿಲ್ಲ. ಅದಕ್ಕೆ ಯು ಎನ್ ಸಿ ಕಂಡೀಷನ್ ಇತ್ತು ಅಂದರೆ 25,000 ರೂಪಾಯಿ ಬೆಲೆ ಇರುವಂಥದ್ದು. ನಿಮಗೆ ನಾರ್ಮಲಾಗಿ ಬಾಂಬೆ ಮತ್ತು ಲಾಹೋರ್ನ ಮಿಂಟ್ನ ನಾಣ್ಯಗಳು ಒಂದು 50ರಿಂದ 100 ರೂಪಾಯಲ್ಲಿ ಶುರುವಾಗಿ ಒಂದು 500 ರೂಪಾಯಿವರೆಗೂ ಬೆಲೆ ಇರುತ್ತೆ. 500. ಮತ್ತು ಯು ಎನ್ ಸಿ ಕಂಡೀಷನ್ ಇತ್ತು ಅಂದರೆ ಲಾಹೋರ್ ಮಿಂಟಿಂದು, ಅಂದರೆ ಪಾಕಿಸ್ತಾನದಲ್ಲಿ ಅವತ್ತು 1945ಕ್ಕೆ ಸ್ವಾತಂತ್ರ್ಯ ಬಂದಿರಲಿಲ್ಲ. ಆವಾಗ ಭಾರತ ಮತ್ತು ಪಾಕಿಸ್ತಾನ ಒಂದೇ ಆಗಿತ್ತು, ವಿಭಜನೆ ಆಗಿರಲಿಲ್ಲ. ಆ ಟೈಮ್ನಲ್ಲಿ ಭಾರತದಲ್ಲಿ ಮುಂಬೈ ಮತ್ತು ಕೋಲ್ಕತ್ತಾದಲ್ಲಿ ಪ್ರಿಂಟ್ ಆದರೆ ಪಾಕಿಸ್ತಾನದ ಲಾಹೋರ್ನಲ್ಲಿ ಪ್ರಿಂಟ್ ಆಗ್ತಾಯಿತ್ತು ನಾಣ್ಯಗಳು. ಸೊ ಇಲ್ಲಿ ನಾವು ಅಲ್ಲಿ ನಾವು ಇಲ್ಲಿ, ಯಾಕೆಂದರೆ ಎಲ್ಲ ಒಂದೇ ಆಗಿತ್ತು, ಒಂದೇ ಟೆರಿಟರಿ, ಬಾಗ್ಲಾ ಗುಡಿ ಹುಟ್ಟೇ ಇರಲಿಲ್ಲ ಆಗ. ಸೊ ಇದರಲ್ಲಿ 1944 ಕೋಲ್ಕತ್ತಾ ಮಿಂಟು ಯು ಎನ್ ಸಿ ಕಾಯಿನ್ ಇತ್ತು ಅಂದರೆ ಮಾತ್ರ 25,000 ರೂಪಾಯಿ. ನಾರ್ಮಲ್ ಕಾಯಿನ್ ಇದೆ ಅಂದ್ರೂ 1,000 ರೂಪಾಯಿಂದಲೇ ಅದರ ಬೆಲೆ ಶುರುವಾಗುತ್ತೆ. ನೀವು ಬುಕ್ಕಲ್ಲಿ ಬೆಲೆ ಕೂಡ ನೋಡ್ತಾ ಇದ್ದೀರಾ. ಮತ್ತು ಅದೇ ರೀತಿ ಲಾಹೋರ್ ಮಿಂಟ್ ಇತ್ತು ಅಂದರೆ ಯು ಎನ್ ಸಿ ಕಾಯಿನು 7,000 ರೂಪಾಯಿ ಇರುವಂಥದ್ದು, 7ರಿಂದ 8,000 ರೂಪಾಯಿವರೆಗೂ ಆಗುತ್ತೆ. ಯು ಎನ್ ಸಿ ಕಾಯಿನ್ ಅಂದರೆ ಪರ್ಫೆಕ್ಟ್ ಯು ಎನ್ ಸಿ ಇರಬೇಕು. ಆಲ್ಮೋಸ್ಟ್ ಯು ಎನ್ ಸಿ ಇತ್ತು ಅಂದ್ರೂ 2,000-3,000 ರೂಪಾಯಿ ಆಗಿಬಿಡುತ್ತೆ ಅದರ ಬೆಲೆ. ಮತ್ತು ಉಳಿದಂತೆ 1945ರ ಕೋಲ್ಕತ್ತಾ ಮಿಂಟಿನ ನಾಣ್ಯ ಕೂಡ ಸ್ವಲ್ಪ ಸ್ಕೇರ್ ಕ್ಯಾಟಗರಿಯಲ್ಲಿರುವಂಥದ್ದು. 1945ರ ಕೋಲ್ಕತ್ತಾ ಮಿಂಟಿನ ನಾಣ್ಯ ಯು ಎನ್ ಸಿ ಕಂಡೀಷನ್ ಇತ್ತು ಅಂದರೆ 4,000 ರೂಪಾಯಿ. ಅದೇ ಬಾಂಬೆ ಮಿಂಟಿನ ನಾಣ್ಯ ಯು ಎನ್ ಸಿ ಕಂಡೀಷನ್ ಇತ್ತು ಅಂದರೆ 700 ರೂಪಾಯಿ ಇರುವಂಥದ್ದು. ಎರಡೂ ಕೂಡ ಸ್ಕೇರ್ ಕ್ಯಾಟಗರಿ. ಅದೇ 1944ರ ಬಾಂಬೆ ಮಿಂಟು ಕಾಮನ್ ಕ್ಯಾಟಗರಿ ಆದರೆ ಕೋಲ್ಕತ್ತಾ ಮತ್ತು ಲಾಹೋರ್ ಮಿಂಟು ಎರಡು ರೇರ್ ಕ್ಯಾಟಗರಿ. ಕೋಲ್ಕತ್ತಾ ಮಾತ್ರ ಎಕ್ಸ್ಟ್ರೀಮ್ಲಿ ರೇರು, 25,000 ರೂಪಾಯಿ ಯು ಎನ್ ಸಿ ಕಂಡೀಷನಲ್ಲಿ. ಮತ್ತು ಈ ಒಂದು ಕಾಪರ್ ನಿಕ್ಕಲ್ನ ನಾಣ್ಯಕ್ಕೆ ಬಂದರೆ ನೀವು ಎಲ್ಲವೂ ಕೂಡ ಕಾಮನ್ ಕ್ಯಾಟಗರಿಯಲ್ಲಿ ಇರುವಂಥದ್ದು. ಎಲ್ಲವೂ ಈ ಕಾಪರ್ ನಿಕ್ಕಲ್ ಇದೆಯವಲ್ಲ, ಅಂದರೆ ಈ ಒಂದು ಬೂದು ಬಣ್ಣದ ಮಾಮೂಲಿ 2 ರೂಪಾಯಿ ಕಾಯಿನ್ಗಳು ಬರ್ತಾವಲ್ಲ, ಆ ಥರದ ಬಣ್ಣದ ಒಂದು ಕಾಯಿನ್ಗಳೇನಿದ್ದಾವೆ ಆಲ್ಮೋಸ್ಟು ಎಲ್ಲವೂ ಕಾಮನ್ ಕ್ಯಾಟಗರಿನೇ. ಯಾವುದು ಇದರಲ್ಲಿ ಸ್ಕೇರ್ ಕ್ಯಾಟಗರಿ ಕೂಡ ಇಲ್ಲ. ಯು ಎನ್ ಸಿ ಕಂಡೀಷನ್ ಇತ್ತು ಅಂದರೆ 400ರಿಂದ 500 ರೂಪಾಯಿ ಸಿಗುತ್ತೆ. ಇಲ್ಲಾಂದರೆ ನಾರ್ಮಲ್ ಯೂಸ್ಡ್ ಕಾಯಿನ್ ಅಂದರೆ 40ರಿಂದ 50 ರೂಪಾಯಿ. ಇದರಲ್ಲಿ ತುಂಬ ವಿಶೇಷವಾದಂತಹ ಡಿಸೈನ್ ಇರುವಂಥದ್ದು. ಇದರಲ್ಲಿ ಎಗೇನ್ ನಾವು ಭಾರತದ 4 ಭಾಷೆಗಳು, ಉರ್ದು ಮತ್ತು ದೇವನಾಗರಿ ಲಿಪಿ ಮತ್ತು ಸಂಸ್ಕೃತ ಮತ್ತು ತೆಲುಗುವನ್ನು ಬರೆದಿರುವಂಥದ್ದು. 2 ಆ್ಯನಾ ಅಂತ ದೊಡ್ಡದಾಗಿ ಬರೆದಿರುವಂಥದ್ದು. ಯಾವ ಸೈಡಲ್ಲಿ ಅಬ್ಸರ್ವ್ ಸೈಡ್ನಲ್ಲಿ, ಅದರ ಕೆಳಗಡೆ ಇಸ್ವಿ ಇರುವಂಥದ್ದು, ಇಸ್ವಿಯ ಕೆಳಗಡೆ 2 ಆ್ಯನಾ ಅಂತ ಇರುವಂಥದ್ದು. ಮತ್ತು ನಾಣ್ಯದ ರಿವರ್ಸ್ ಸೈಡ್ನಲ್ಲಿ ಜಾರ್ಜ್ 6 ಇವರ ಒಂದು ಚಿತ್ರ ಇರುವಂಥದ್ದು. 2 ನಾಣ್ಯಗಳು ಸಹ ಅದೇ ರೀತಿ ಇರುವಂಥದ್ದು, ಯಾವುದೇ ರೀತಿಯ ಡಿಸೈನಲ್ಲಿ ಬೇರೆ ಇಲ್ಲ. ಡಿಸೈನ್ 2 ಸೇಮ್ ಏನೇ, ಓನ್ಲಿ ಮೆಟಲ್ ಕಂಪೋಸಿಷನ್ ಮಾತ್ರ ಬೇರೆ. ಒಂದರಲ್ಲಿ ಕಾಪರ್ ನಿಕ್ಕಲು, ಇನ್ನೊಂದರಲ್ಲಿ ನಿಕ್ಕಲ್ ಬ್ರಾಸು. ನಿಕ್ಕಲ್ ಬ್ರಾಸ್ನ ನಾಣ್ಯಗಳು ತುಂಬ ರೇರ್. 1944 ಅಂತ ಇರಬೇಕು. ನಾನು ನಿಮ್ಗೆ ಆಗಲೇ ಹೇಳಿದ 1944 ಅಂತ ಇದ್ದು, ಬಾಂಬೆ ಮಿಂಟ್ ಇದ್ದರೆ ಅದು ಕಾಮನ್ ಕ್ಯಾಟಗರಿ. ಇವನ್ ಸ್ಕೇರು ಅಲ್ಲ ಬಾಂಬೆ ಮಿಂಟ್ ಇದ್ದರೆ. ಕೋಲ್ಕತ್ತಾ ಮತ್ತು ಲಾಹೋರ್ ಮಿಂಟ್ ಮಾತ್ರ
ರೇರ್ ಕ್ಯಾಟಗರಿ. ಸೊ ಇದನ್ನು ಒಂದು ಹುಷಾರಾಗಿ ಇಟ್ಕೊಳ್ಳಿ. ಮತ್ತು 1945 ಕೂಡ ನಿಮ್ಗಾಗಲೇ ಹೇಳಿದೆ, 1945 ಸಹ ಏನು ಒಂದು ಸ್ವಲ್ಪ ಸ್ಕೇರ್ ಕ್ಯಾಟಗರಿ. ಎರಡನ್ನೂ ಬಾಂಬೆ ಮತ್ತು ಕೋಲ್ಕತ್ತಾ ಮಿಂಟು ಎರಡೂ ಒಂದು 700 800 ರೂಪಾಯಿ. ಒಂದು ಯಾವುದು ಕೋಲ್ಕತ್ತಾದು, ಬಾಂಬೆದು. ಕೋಲ್ಕತ್ತಾದು 4000 5,000 ಬೆಲೆ ಬಾಳುತ್ತೆ. ಸೊ ಆಸಕ್ತರು ಇವುಗಳನ್ನು ಕಲೆಕ್ಟ್ ಮಾಡಿದರೆ ನನ್ನ ವಾಟ್ಸಪ್ಗೆ ಕಳಿಸ್ಬಹುದು. UNC ಕಂಡೀಷನ್ನ ಒಂದು ಕಾಯಿನ್ಗಳನ್ನು ನಾನು ಹೇಳ್ತೀನಿ, ಬಾಂಬೆ ಮಿಂಟ್ ಯಾವುದು ಮತ್ತು ಕೋಲ್ಕತ್ತಾ ಮಿಂಟ್ ಯಾವುದು ಅಂತ. ನೀವು ಫೋಟೋಸ್ ಕಳಿಸಿದ್ರೆ ನಾನು ನಿಮಗೆ ಹೇಳ್ತೀನಿ. ಪತ್ತೆ ಹಚ್ಚೋದು ಕೂಡ ಬಹಳ ಸುಲಭ ಇರುವಂಥದ್ದು, ಅಷ್ಟೇನು ಕಷ್ಟ ಇಲ್ಲ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಹೆಚ್ಚೆಚ್ಚು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ತಾರೆ. ಧನ್ಯವಾದಗಳು.